ಸಪೋರ್ಟ್ ಮಾಡ್ರಿ. ಲೈಕ್ ಬಟನ್ ಜೊತೆ ಡಿಸ್ಲೈಕ್ ಕೊಡ್ತಾರ. ನಾ ಇವತ್ತು ಅದು ಮತ್ತೆ ಹಿಂಗೆ ಯಾಕೆ ಇವತ್ತು ತಿಂದ್ವಿ. ಹಸ್ಬೆಂಡ್ ಚಾ ಮಾಡ್ಯಾರ, ಈಗ ಚಾ ಕುಡಿಬೇಕು. ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಳತ್ತೀನಿ. ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ರ್ಯಾಂಡಮ್ ವ್ಲಾಗ್ ಶುರು ಮಾಡೀನಿ. ನಾಷ್ಟ ಆಯ್ತು. ಈಗ ಇಡ್ಲಿ, ಪಡ್ಡು, ವಡ, ಚಟ್ನಿ, ಇವತ್ತು ತಿಂದ್ವಿ. ಹಸ್ಬೆಂಡ್ ಚಾ ಮಾಡ್ಯಾರ, ಈಗ ಚಾ ಕುಡಿಬೇಕು. ಕ್ಲೈಮೇಟ್ ಚೇಂಜ್ ಆಗಿರೋದ್ರಿಂದ ನನಗೆ ಇನ್ನೊಂದು ಏನಂದ್ರೆ, ಯಾರಿಗೇನೋ ಜ್ವರ ನೆಗಡಿ ಬಂದು ನನಗೂ ಬಂದ್ಬಿಡ್ತೈತಿ. ಯಾರಿಗೆ ಕೇಳಿದ್ರು ನನಗೆ ಅದು ವೈರಸ್ ಅಟ್ಯಾಕ್ ಆದಾಗ ಆಗಿಬಿಡ್ತೈತಿ. ಏನು ಮಾಡೋಕ್ಕಾಗಲ್ಲ. ನೋಡ್ರಿ, ಚಾ ಮಾಡ್ಯಾರ ಇವರು. ಇವತ್ತು ಆರಾಮಿಲ್ಲ ನನಗೆ, ಹಾಗಾಗಿ ಫಸ್ಟ್ ಟೈಮ್ ಅನ್ನಲ್ಲ ಭಾಳ ಸಲ ಮಾಡಿಕೊಟ್ಟಾರ. ಇವತ್ತು ಫಸ್ಟ್ ಟೈಮ್ ಚಾ ಮಾಡ್ಯಾರ. ಚಾ ಕುಡಿಬೇಕು. ಏನೇನು ಹಾಕಿರಿ? ಹಂಗಾಗಿ ಸೂಪರ್ ಸೂಪರ್ ಸೂಪರ್. ವೈರಸ್ ಯಾರಿಗೆ ಅಟ್ಯಾಕ್ ಆಕತಿ? ನನಗೆ. ನೀನ ಹೋಗಿ ವೈರಸ್ಸಿಗೆ ಅಟ್ಯಾಕ್ ಆಕಿ? ಏನಾರ ಅನ್ರಿ, ಖುಷಿ ನನಗೆ. ಹೌದಾ? ಮತ್ತೊಂದೊಂದು ದಿನ ಅನ್ನಿಸ್ಕೊಳ್ಳೋದಿಲ್ಲಲ್ಲ. ಫ್ರೆಂಡ್ಸ್, ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಡಿಸೆಂಬರ್ 10ನೇ ತಾರೀಕಿಗೆ 2 ವರ್ಷ ಕಂಪ್ಲೀಟ್ ಆಗ್ತೈತಿ. 2 ವರ್ಷ ಕಂಪ್ಲೀಟ್ ಆಗಿ 3ನೇ ವರ್ಷ ನಡೆಯತೈತಿ. ಹೌದಿಲ್ಲ? ನಿನ್ನ ವಯಸ್ಸು ಎಷ್ಟು? ಯಾಕೆ ಅದೆಲ್ಲ ಹೇಳ್ಬಾರ್ದು ಪಬ್ಲಿಕ್ನಾಗ. ಹಾಗಾಗಿ ಅವತ್ತೇ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ಯೂಟ್ಯೂಬ್ ಜರ್ನಿ. ಇವರು ನಾನು ಕುಂತು ಒಂದಿನ ಯೂಟ್ಯೂಬ್ ಜರ್ನಿ ಹೇಳ್ತೀವಿ, ಹೆಂಗೆ ಸ್ಟಾರ್ಟ್ ಮಾಡಿದ್ವಿ, ಅದು ಹೆಸರು ಹೆಂಗೆ ಕೊಟ್ವಿ ಅದು. ಯಾಕಂದ್ರೆ ಭಾಳ ಜನಕ್ಕೆ ಗೊತ್ತೇ ಇಲ್ಲ ನನ್ನ ಹೆಸರು. ಮಂಜು ಮಂಜು ಅಂತಲೇ ಕರಿತಿರ್ತೀರಿ ಕೆಲವೊಂದು ಸಲ. ಹಾಗಾಗಿ ಯೂಟ್ಯೂಬ್ ಚಾನಲ್ ಹೆಸರು ಯಾರು ಕೊಟ್ಟರು, ಹೆಂಗೆ ಸ್ಟಾರ್ಟ್ ಆಯಿತು ಅದೆಲ್ಲನೂ ಶೇರ್ ಮಾಡ್ತೀನಿ. ಇವತ್ತು ರುಟೀನ್ ನೋಡೋಣ, ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡ್ತೀನಿ. ಫುಲ್ಲು ಥ್ರೋಟ್ ಇನ್ಫೆಕ್ಷನು, ತಲೆನೋವು, ಕಫ ಥರ. ಸೊ ಹಾಗಾಗಿ ನೋಡೋಣ ಇವತ್ತು ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ವ್ಲಾಗ್ ಶುರು ಮಾಡಿ ಎಂಡ್ ಮಾಡ್ತೀನಿ. ಇವತ್ತು ಮನ್ಯಾಗ ವರ್ಕ್ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಟೆನ್ಷನ್ ಫ್ರೀ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ. ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಲೈಕ್ ಬಟನ್ ಜೊತೆ ಡಿಸ್ಲೈಕ್ ಕೊಡ್ತಾರ. ನಾ ಇವತ್ತು ಅದು ಮತ್ತೆ ಹಿಂಗೆ ಯಾಕೆ ಸುಳ್ಳು ಹೇಳಿದೆ. ಏನು ಸುಳ್ಳು ಹೇಳಿ ನಾನು? ಏನು ಸುಳ್ಳು ಹೇಳಿ? ಚಾನ ಇವತ್ತು ಮಾಡಿಕೊಡ್ತೀನಿ. ಅಲ್ಲ, ಇವತ್ತು ಫಸ್ಟ್ ಅಂದ್ರೆ ಒಂದೇ ಟೈಮ್ ಮಾಡಿದ್ದು. ಇವತ್ತು ಫಸ್ಟ್ ದಿನಕ್ಕೊಂದು 2-3 ಟೈಮ್ ಮಾಡ್ತಿರ್ತಲ್ಲ ಥರ. ಕರಿಬೇಕು ಪಂಕರಿ. ಥ್ಯಾಂಕ್ ಯು. ಅದೇ ಕಂಡಿ ಫ್ರೆಂಡ್ಸ್, ಇದು ಮಿನಿ ವ್ಲಾಗ್ ಐತಿ ಮತ್ತು ನ್ಯಾಚುರಲ್ ಆಗಿ ಹಾಕಿನಿ. ಯಾಕಂದ್ರೆ ಭಾಳ ಎಡಿಟ್ ಮಾಡಿಲ್ಲ, ನನಗೂ ಆರಾಮಿರಲಿಲ್ಲಲ್ಲ. ಹಾಗಾಗಿ ಒಂದು ನ್ಯಾಚುರಲ್ ವ್ಲಾಗ್ ಹಾಕೀನಿ. ಹೆಂಗೆ ಅನಿಸ್ತೈತೆ ಅಂತ ಹೇಳ್ರಿ. ಒಂದೇ ಥರ ನಿಮ್ಗೆ ನೋಡಿ ಬೋರ್ ಆಗಿತ್ತಂದ್ರೆ ಸ್ವಲ್ಪ ಚೇಂಜ್ ಇರಲಿ ಅಂತ ಅಷ್ಟೆ. ಬೇರೆ ಬೇರೆ ಕಂಟೆಂಟ್ ಕೊಡ್ರಿ ಅಂತ ಕೇಳತ್ತೀರಿ. ಭಾಳ ಕಂಟೆಂಟ್ ಅದಾವೆ ನನ್ನ ಚಾನಲ್ ಒಳಗೆ, ಸರ್ಚ್ ಮಾಡಿರಿ. ಯಾಕಂದ್ರೆ 2 ವರ್ಷ ಮುಗಿದು 3ನೇ ವರ್ಷಕ್ಕೆ ಕಾಲಿಟ್ಟೈತಿ ನನ್ನ ಚಾನಲ್ ಅಂದಮೇಲೆ. ಎಲ್ಲ ಥರದ ವೀಡಿಯೋಸ್ ಇರ್ತಾವೆ ನಿಮ್ಗೆ. ನೀವು ಪೇಷನ್ಸಿಂದ ನೋಡಬೇಕು, ರೆಕಮೆಂಡ್ ಆಗೋವರೆಗೂ ಕಾಯಬೇಕು. ಇಲ್ಲ ಅಂತಂದ್ರೆ ಸೊ ಎಷ್ಟೊಂತ ರಿಪೀಟ್ ಮಾಡಿದ್ದೆ ಕಂಟೆಂಟ್ ಮಾಡೋದಲ್ಲ. ಹಾಗಾಗಿ ನನ್ನ ಡೈಲಿ ರುಟೀನ್ ಶೇರ್ ಮಾಡತ್ತೀನಿ. ಭಾಳ ನಿಮ್ಗೆ ಯಾವ ರೀತಿ ಬೇಕು, ಯಾವ ರೀತಿ ಹೋಮ್ ರೆಮಿಡೀಸ್ ಟಿಪ್ಸು ಮತ್ತು ಕುಕ್ಕಿಂಗ್ ರೆಸಿಪೀಸ್ ಆಗಿರಲಿ, ನನ್ನ ಡೈಲಿ ರುಟೀನ್ ಯಾವ ರೀತಿ ನಿಭಾಯಿಸ್ತೀನಿ ಅದೆಲ್ಲನೂ ಶೇರ್ ಮಾಡೀನಿ. ನೋಡಿರಿ ಒಂದ್ಸಲ ಫ್ರೀ ಇದ್ದಾಗ. ನೋಡೋಕ್ಕಿಂತ ಮುಂಚೆ ಕಮೆಂಟ್ ಹಾಕ್ಬೇಡ್ರಿ. ಯಾಕಂದ್ರೆ ಭಾಳ ಬೇಜಾರಾಗ್ತೈತಿ. ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಹಾಕಿರ್ತೀನಿ, ನೀವು ನೋಡಿಲ್ಲ ಅಂದ್ರೆ ಬೇಜಾರಾಗ್ತೈತಿ. ಹಾಗಾಗಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ಊರಿಗೆ ಹೋದಾಗ ದುಂಡುಮಲ್ಲಿಗೆ ಗಿಡ ಫುಲ್ಲು ಒಣಗಿ ಎಲೆ ಎಲ್ಲ ಬಿದ್ದಿತ್ತು. ಈಗ ಮಸ್ತ್ ಚಿಕ್ತೈತಿ. ಹಂಗಾಗಿ ಅದೊಂದು ಕ್ಲಿಪ್ಸ್ ಶೇರ್ ಮಾಡಿದೆ ನಿಮ್ಗೆ.
ಹಾಲು ತೊಗೊಂಬಂದಿದ್ರು ಕಾಸಕ್ಕೆ ಇಡತ್ತೀನಿ ಈಗ. ಇನ್ನೊಂದು ಹೇಳ್ಬೇಕಂದ್ರೆ ಪೂರ್ತಿ ಹಾಲು ನಾವು ಏನು ಸುರುತ್ವೆಲ್ಲ ಬುಗಾಣಿಗೆ ಅವಾಗ ಪಾಕೆಟ್ ಫುಲ್ ಕಟ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದು ಹಸು ಮತ್ತು ಎಮ್ಮೆ ಏನಾದರೂ ತಿಂತಾ ಇರ್ತವೆ, ತಿಂದು ಅವಕ್ಕೂ ಕೂಡ ಹಾನಿ ಆಗೋದು ಬೇಡಲ್ಲ. ಹಾಗಾಗಿ ಇವತ್ತು ನಾನೇ ಬೈ ಮಿಸ್ಟೇಕ್ಲಿ ಕಂಪ್ಲೀಟ್ ಕಟ್ ಆಗಿಬಿಡ್ತದು. ಹಾಗಾಗಿ ಕೆಲವೊಂದು ಸಲ ಈ ಥರ ಮಿಸ್ಟೇಕ್ಸ್ ಆಗ್ತಾವೆ. ಆದ್ರೆ ಹಾಲಿನ ಪಾಕೆಟಿಂದ ನಾವು ರೀಯೂಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ಸಪ್ರೇಟ್ ವಿಡಿಯೋದಾಗ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿರಿ. ಬೆಳ್ಳುಳ್ಳಿ ಮತ್ತು ಒಂದೆರಡು ಹಸಿ ಟೊಮೆಟೊ ಇದ್ವು ಇಲ್ಲಿಟ್ಟಿನಿ. ಯಾಕಂದ್ರೆ ಅಲ್ಲಿ ಕಾಟ ಭಾಳ ಆಗಿಬಿಟ್ಟಾವ ಮನ್ಯಾಗ. ಡಾಂಬರ್ಗಳಿಗೆ ಅಂತ ಬರ್ತಾವೆ ನೋಡ್ರಿ, ಅವು ಇಟ್ಟಿರ್ತೀನಿ. ಅವು ಇಟ್ಟಾಗ ಅಷ್ಟೇ ಅಲ್ಲಿ ಕಡಿಮೆ. ಅವು ಏನಾದರೂ ಕರಿಗೆ ಹೋದ್ವಂದ್ರೆ ಮತ್ತೆ ಅಲ್ಲಿ ಬರೋಕ್ಕೆ ಶುರು ಆಗ್ತಾವೆ. ನಿಮ್ಗೆ ಏನಾದ್ರು ಟಿಪ್ಸ್ ಗೊತ್ತಿತ್ತಂದ್ರೆ ತಿಳಿಸ್ರಿ ಕಮೆಂಟ್ ಸೆಕ್ಷನ್ ಒಳಗೆ, ಅದು ಫಾಲೋ ಮಾಡ್ತೀನಿ ನಾನು. ಈಗ ದೇವ್ರ ದೀಪ ಹಚ್ಚಾತೀನಿ, ಹಾಲು ಕಾಸಕ್ಕಿಟ್ಟು ದೇವ್ರ ದೀಪ ಎಲ್ಲ ಹಚ್ಚಿ ಮತ್ತು ಸಿಗಾಕತ್ತೀನಿ. ಸ್ವಲ್ಪ ಆರಾಮಾಗಿನಿ ಅಂತಲೇ ಹೇಳ್ಬೋದು. ನನಗೆ ಜಾಸ್ತಿ ದಿನ ನಾನು ಆ ಥರ ಎಲ್ಲ ಮಲಗೋದು ಅದೆಲ್ಲ ಮಾಡಲ್ಲ. 1 ಡೇ ಆರ್ 2 ಡೇದಲ್ಲಿ ರಿಕವರ್ ಆಗಿಬಿಡ್ತೀನಿ. ಜಾಸ್ತಿ ಆರಾಮಿಲ್ಲ ಅಂದ್ರೆ ಒಂದು 4 ದಿನ ತೊಗೊತೀನಿ. ನೆಕ್ಸ್ಟ್ ಡೇ ಸಿಗಾತೀನಿ. ನೀರು ದೋಸೆ ಮಾಡಿದ್ದೆ, ನೀರು ದೋಸೆ ಮತ್ತು ಚಟ್ನಿ, ಶೇಂಗಾ ಚಟ್ನಿನೂ ಮಾಡಿದ್ದೆ. ಭಾಳ ದಿನ ಆಗಿತ್ತು ಅದು ಮಾಡಿ. ನೀರು ದೋಸೆ ರೆಸಿಪಿ ಅಂತೂ ಸುಮಾರು ಸಲ ಶೇರ್ ಮಾಡಿ ನೋಡಿರಿ, ಹಾಗಾಗಿ ಶೇರ್ ಮಾಡಲ್ಲ. ಕಂಪ್ಲೀಟ್ ಬೇಕಂದ್ರೆ ಹೇಳ್ರಿ, ನೆಕ್ಸ್ಟ್ ಯಾವಾಗನ ಮತ್ತೆ ನಾನು ಮಾಡಿದಾಗ ತೋರಿಸ್ತೀನಿ. ಎಷ್ಟು ಚಂದ ಪೇಪರ್ ಥರ ಬರತ್ತವಂತ ನೋಡಿರಿ. ಇದಕ್ಕೆ ಏನು ಕೊಬ್ಬರಿನೂ ಹಾಕಿಲ್ಲ ನಾನು, ಬರೀ ಅಕ್ಕಿ ರೇಷನ್ ಅಕ್ಕಿ ನೆನೆ ಇಟ್ಟು ಒಂದು 2-3 ತಾಸು ನೆನೆ ಇಟ್ಟು ರುಬ್ಬಿ ದೋಸೆ ಹಾಕಾಕತ್ತೀನಿ. ನಿಮ್ಗೆ ಟೈಮ್ ಇಲ್ಲಾಂದ್ರೆ ರಾತ್ರಿನ ರುಬ್ಬಿಡ್ರಿ, ಇಲ್ಲ ನಡಿತೈತಂದ್ರೆ ಮುಂಜಾನೆ ರುಬ್ಬಿ ನೀವು ದೋಸೆ ಹಾಕೋಬೋದು. ಎಷ್ಟು ಚಂದ ಬಂದಾವೆ ನೋಡಿರಿ, ನೀವೇ ನೋಡ್ಬೋದು. ಇಲ್ಲಿ ಪೇಪರ್ ಥರ ಬರತ್ತವ. ರುಚಿನೂ ಅಷ್ಟು ರುಚಿಯಾಗಿದ್ವು. ನೀರು ದೋಸೆ ಅಂದ್ರೆ ನಮ್ಮ ಮನ್ಯಾಗ ಒಂಥರ ಎಲ್ರಿಗೂ ಇಷ್ಟ. ಬಂದಾಗ ಒಮ್ಮೆ ಎಲ್ಲರೂ ಇಷ್ಟಪಟ್ಟು ಕೇಳ್ತಾರೆ. ಓಕೆ, ಚಟ್ನಿ ಹಸ್ಬೆಂಡ್ ಬಿಟ್ಟಿದ್ರು, ಅದ ತಾಟ್ನ್ಯಾಗ ನಾನು ಚಟ್ನಿ ಹಾಕ್ಕೊಂಡು ತಿನ್ನತ್ತೀನಿ. ನೀವು ಯಾರನ್ನ ಹಿಂಗೆ ಮಾಡ್ತೀರನ ಹೇಳ್ರಿ. ಯಾಕಂದ್ರೆ ಹಸ್ಬೆಂಡ್ ಒಂದು ಸ್ವಲ್ಪ ಉಳಿಸಿರ್ತಾರಲ್ಲ, ಅದ್ರಾಗ ತಿನ್ನೋದ್ರಾಗ ಮಜೆನೇ ಬೇರೆ ಇರ್ತೈತಿ. ಕಡ್ಲೆಕಾಯಿ ತೊಗೊಂಡು ಬಂದಿದ್ರು ಆಫೀಸಿಂದ ಬರ್ಬೇಕಂದ್ರೆ. ನನಗೆ ಭಾಳ ಇಷ್ಟ ಕಡ್ಲೆಕಾಯಿ. ಮುಂಚೆ ಚಿಕ್ಕವರಿದ್ದ ಭಾಳ ತಿಂತಿದ್ದೀವಿ ರೀ. ಇದು ಹೊಲದಾಗೆಲ್ಲ ಬೆಳೀತಿದ್ರು, ತೊಗೊಂಬರ್ತಿದ್ರು ಊರಿಂದ. ಈಗೆಲ್ಲ ಭಾಳ ಕಡಿಮೆ. ನಾವೆಲ್ಲ ದೂರ ಇರೋದ್ರಿಂದ ಹೊರಗಡೆ ತೊಗೊಂಬಂದ್ರೆ ಕಡ್ಲೆಕಾಯಿ ತಿನ್ಕೊಂತ ಕುಂತಿದ್ವಿ. ಹಂಗೆ ಬೆಳ್ಳುಬ್ಬಿ ಕಾಯಿ ಇತ್ತು, ಬೆಳ್ಳುಬ್ಬಿ ಹಣ್ಣು. ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ ನನಗೆ. ಅದು ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಾಡ್ತೀವಿ. ಇದು ಒಂದು ಸ್ವಲ್ಪ ಪಚಡಿ ಥರ ಮಾಡಿದ್ದೆ ಊಟಕ್ಕೆ. ಮುಲ್ಲಂಗಿ ಮತ್ತು ಬದ್ನೆಕಾಯಿ, ಉಳ್ಳಾಗಡ್ಡಿ ಇದೆಲ್ಲ ಹಾಕಿ, ಮುಲ್ಲಂಗಿ ಸೊಪ್ಪು ಅದೆಲ್ಲನೂ ಹಾಕಿ ಪಚಡಿ ಮಾಡಿದ್ದೆ ರೊಟ್ಟಿ ಜೊತೆಗೆ. ಪೂರ್ತಿ ಯಾವುದು ನಾನು ಭಾಳ ಶೇರ್ ಮಾಡಿಲ್ಲ, ಒಂದೊಂದು ಕ್ಲಿಪ್ಸ್ ತೊಗೊಂಡಿದ್ದು ಅಷ್ಟು ಹಾಕಾಕತ್ತೀನಿ. ನಿಮ್ಗೆ ಗೊತ್ತಲ್ಲ, ಸ್ವಲ್ಪ ಆರಾಮಿರ್ಲಾರಾಗ ಏನು ಜಾಸ್ತಿ ಮಾಡೋಕ್ಕಾಗಲ್ಲ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಖಾಲಿ ಆಗಿತ್ತು, ಹಂಗಾಗಿ ಮೆಣಸಿನ್ಕಾಯಿ ತೊಳೆದಿಟ್ಟೀನಿ. ಬೆಳ್ಳುಬ್ಬಿ ಕಾಯಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡತ್ತೀನಿ. ಯಾರನ್ನ ಹಿಂಗೆ ತಿಂದಿದ್ರೆ ಅಂದ್ರೆ ಹೇಳ್ರಿ, ಭಾಳ ಚಲೋ ಇರ್ತೈತಿ ರುಚಿ. ಹಾಗಾಗಿ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಇದನ್ನು ಕಲಸಾತೀನಿ. ಜ್ಯೂಸ್ ಮಾಡೋರು ಮಾಡ್ತಾರೆ, ಬಟ್ ಇದು ಒಂದು ಸ್ವಲ್ಪ ಒಳಗಡೆ ಸೀಡ್ಸ್ ಇರ್ತಾವಲ್ಲ, ಅದು ಜ್ಯೂಸ್ ಮಾಡಿದ್ರೆ ಅಷ್ಟು ಚಲೋ ಅನ್ಸಲ್ಲ ನನಗೆ. ಹಾಗಾಗಿ ಇದೇ ಒಂಥರ ಕೈಯಿಂದ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಬೆಳ್ಳುಬ್ಬಿ ಕಾಯಿ ಕಟ್ ಮಾಡಿದ್ನೆಲ್ಲ ಅದ್ರಾಗೆ ಇಟ್ಟು ಕೊಡ್ತೀನಿ. ಹಸ್ಬೆಂಡಿಗೆ ಭಾಳ ಇಷ್ಟ ಆಗ್ತೈತಿ. ಸಕ್ಕರೆ ಆದಷ್ಟು ಕಡಿಮೆ ಮಾಡೋದು ಒಳ್ಳೇದಲ್ವ. ಸೊ ಹಂಗಾಗಿ ನೋಡಿರಿ, ಈಗ ರೆಡಿ ಆಯಿತು ಬೆಳ್ಳುಬ್ಬಿ ಹಣ್ಣಿನ ಇದೊಂಥರ ರೆಸಿಪಿ ಅಲ್ಲ, ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಹಂಗೆ ಬಾರಿ ಹಣ್ಣು ಊರಿಂದ ಕಾಲ್ ಮಾಡಿದಾಗ ಬಾರಿ ಹಣ್ಣು ತಂದೀವಿ ತಿನ್ನಕತ್ತೀವಿ ಅಂತೇಳಿ ಹೇಳಿದಾಗ ನನಗಂತೂ ಬಾರಿ ಹಣ್ಣು ಹುಣಸೆಕಾಯಿ ಭಾಳ ಇಷ್ಟ ಆಗ್ತಾವೆ. ಹಂಗಾಗಿ ಹಸ್ಬೆಂಡ್ಗೆ ಹೇಳಿದ್ದೆ ಎಲ್ಲನ ಸಿಕ್ಕರೆ ತೊಗೊಂಬರ್ರಿ ಅಂತ, ತೊಗೊಂಡು ಬಂದಿದ್ರು. ಹಾಗಾಗಿ ಅದು ತಿನ್ಕೊಂಡು ವಿಡಿಯೋ ಎಂಡ್ ಮಾಡೋಣ ಅಂತೇಳಿ ವಿಡಿಯೋ ಎಂಡ್ ಮಾಡತ್ತೀನಿ. ಮುಂದಿನ ವ್ಲಾಗ್ನ್ಯಾಗ ಫ್ರೆಶ್ ಆಗಿ ಆರಾಮಾಗಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಹೊಸದು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನಮ್ಮ ಕಡೆ ಇದನ್ನು ಬಾರಿ ಹಣ್ಣು ಅಂತೀವಿ, ನಿಮ್ಮ ಕಡೆ ಏನಂತೀರಿ ಅಂತ ಪಟಾಪಟ್ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ಸ್ ಫಾರ್ ದ ವಾಚ್.